ನಮ್ಮ ಕಲ್ಲುಬಾಳು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ನಿರ್ಮಾಣ್ ಶೆಲ್ಟರ್ಸ್ ನಿಸರ್ಗ ಲೇಔಟ್ ಇಲ್ಲಿ ನಡೆದಿರುವಂತಹ ಅಕ್ರಮಗಳು CS ಸೈಟ್ಗಳು ಒತ್ತುವರಿ ತೆರವು ಮಾಡಬೇಕಾಗಿತ್ತು, ಇಲ್ಲಿ ತನಕ ಮಾಡಿಲ್ಲ. ನಾವು ಪ್ರತಿಭಟನೆ ಮಾಡಿದ ನೆಕ್ಸ್ಟ್ ಡೇ ಇಂದ ರಜೆ ಹಾಕಿದ್ದಾರೆ. 10 ದಿನ ರಜೆ ಹಾಕಿದ್ದಾರೆ. ಒಂದು ಡೇಟ್ ಫಿಕ್ಸ್ ಮಾಡಿ ಒತ್ತುವರಿ ತೆರವು ಮಾಡಬೇಕು. ಯಾಕಂದ್ರೆ ಅಕ್ರಮ ಕಟ್ಟಡಗಳು CS ಸೈಟು ಅಕ್ರಮ ಕಟ್ಟಡಗಳು ಒತ್ತುವರಿ ಮಾಡ್ಕೊಂಡು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿರುವಂತಹ ಶಶಿ ಪಾಟೀಲು ಮತ್ತೆ ಲಕ್ಷ್ಮೀನಾರಾಯಣ SM ಪಾಟೀಲ್ ಇವರ ಮೇಲೆ FIR ದಾಖಲಾಗೋ ತನಕ ಅನಿರ್ದಿಷ್ಟಾವಧಿ ಹೋರಾಟ ಇವತ್ತಿಂದ ಸ್ಟಾರ್ಟ್ ಮಾಡಿದ್ವಿ. ದಯವಿಟ್ಟು ಆಕ್ಷನ್ ಆಗ್ಬೇಕು ಸರ್, ಇಲ್ಲಿಂದ ಎದ್ದೋಗಲ್ಲ. ತಾಲೂಕು ಪಂಚಾಯಿತಿ ಆಫೀಸ್ ಎದುರು ಅಂದರೆ ಇಒ ಆಫೀಸ್ ಎದುರು ಇವತ್ತು ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಅನಿರ್ದಿಷ್ಟಾವಧಿ ಹೋರಾಟ. ಕಾರಣ ಏನಂದರೆ ನಮ್ಮ ಕಲ್ಲುಬಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಿರ್ಮಾಣ್ ಶೆಲ್ಟರ್ಸ್ ನಿಸರ್ಗ ಲೇಔಟ್ ಇಲ್ಲಿ ನಡೆದಿರೋಂಥ ಅಕ್ರಮಗಳು CS ಸೈಟ್ಗಳು ಒತ್ತುವರಿ ತೆರವು ಮಾಡಬೇಕಾಗಿತ್ತು, ಇಲ್ಲಿ ತನಕ ಮಾಡಿಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಹೋರಾಟ ಮಾಡಿದ್ಮೇಲೆ 4 ದಿನ ಟೈಮ್ ಕೊಟ್ಟಿದ್ದೀವಿ. 4 ದಿನದೊಳಗೆ ನಮ್ಗೆ ನ್ಯಾಯ ಸಿಗಬೇಕು, ಎಲ್ಲ ಅಕ್ರಮ ಕಟ್ಟಡಗಳು ಒತ್ತುವರಿ ತೆರವಾಗಬೇಕು ಅಂತ ಹೇಳ್ಬಿಟ್ಟು ನಾವು ಟೈಮ್ ಕೇಳಿದ್ವಿ. ಇದಕ್ಕೆ ಸಂಬಂಧಪಟ್ಟಂಗೆ ಸರಿ ಆಯಿತು, ಎಲ್ಲದಕ್ಕೂ ನಾವು ನಿಮ್ಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದವ್ರು ನಾವು PDO ಅವರು. ನಾವು ಪ್ರತಿಭಟನೆ ಮಾಡಿದ ನೆಕ್ಸ್ಟ್ ಡೇ ಇಂದ ರಜೆ ಹಾಕಿದ್ದಾರೆ. 10 ದಿನ ರಜೆ ಹಾಕಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಮಾನ್ಯ ಆನೇಕಲ್ ಯೋಜನಾ ಪ್ರಾಧಿಕಾರದ ಅಧಿಕಾರಿಗಳು ಈ ಕೂಡಲೇ ಡೆಮಾಲೇಷನ್ ಮಾಡಬೇಕು, ಕೋರ್ಟ್ ಆದೇಶ ಆಗೈತಿ ಡೆಮಾಲೇಷನ್ ಮಾಡಬೇಕು ಅಂತ. ಕೋರ್ಟಿಂದ ಡೆಮಾಲೇಷನ್ ಮಾಡಬೇಕು ಅಂತ ಆದೇಶ ಆಗಿದೆ. ಅದಾದಮೇಲೆ ಅವ್ರು ಸ್ಟೇ ಹಾಕಿದ್ರು, ಸ್ಟೇ ಕೂಡ ವೇಕೆಂಟ್ ಆಗೈತಿ. ಇದಾದಮೇಲೆ ಆನೇಕಲ್ ಯೋಜನಾ ಪ್ರಾಧಿಕಾರದವ್ರದ್ದು ಕೂಡ ಆದೇಶ ಆಗೈತೆ, ಇಒ ಅವ್ರದ್ದು ಕೂಡ ಆದೇಶ ಆಗೈತೆ. ಒಂದು ಡೇಟ್ ಫಿಕ್ಸ್ ಮಾಡಿ ಒತ್ತುವರಿ ತೆರವು ಮಾಡಬೇಕು. ಯಾಕಂದರೆ ಅಕ್ರಮ ಕಟ್ಟಡಗಳು CS ಸೈಟು ಅಕ್ರಮ ಕಟ್ಟಡಗಳು ಇದಕ್ಕೆ ಸಂಬಂಧಪಟ್ಟಂಗೆ ಇವರು PDO ಅವರು ಕಾರ್ಯನಿರ್ವಹಿಸದೇ ಇರೋದನ್ನ ಖಂಡಿಸಿ FIR ಆಗಬೇಕಾಗಿತ್ತು, FIRನೇ ಆಗೈತಿ. ಈಗ ಆರೋಪಿಗಳನ್ನ ಕೂಡ ಅರೆಸ್ಟ್ ಮಾಡ್ತಾ ಇದ್ದಾರೆ. PDO ಅವರು ಅಕ್ರಮ ಕಟ್ಟಡಗಳನ್ನ ಒತ್ತುವರಿ ತೆರವು ಮಾಡದೇ ಇರೋದನ್ನ ಮತ್ತು ಎಲ್ಲೋ ಒಂದು ಕಡೆ ಹಬ್ಬಗಳ ಜೊತೆ ಕೈ ಜೋಡಿಸಿದ್ದಾರೆ ಅನ್ನೋ ಒಂದು ಶಂಕೆ ನಮ್ಗೆ ಬಂದಿರೋದ್ರಿಂದ ಇವತ್ತು ಆದೇಶ ಆಗೋ ತನಕ ಏನೋ ನಮ್ಮ CS ಸೈಟು ಒತ್ತುವರಿ ತೆರವಾಗೋ ತನಕ ಮತ್ತು ಅವ್ರ ಮೇಲೆ ಒತ್ತುವರಿ ಮಾಡ್ಕೊಂಡು ನಕಲಿ ದಾಖಲೆಗಳು ಸೃಷ್ಟಿ ಮಾಡಿರುವಂತಹ ಶಶಿ ಪಾಟೀಲು ಮತ್ತು ಲಕ್ಷ್ಮೀನಾರಾಯಣ SM ಪಾಟೀಲು ಇವರ ಮೇಲೆ FIR ದಾಖಲಾಗೋ ತನಕ ಅನಿರ್ದಿಷ್ಟಾವಧಿ ಹೋರಾಟ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತಿಗೆ ಕಂಟಿನ್ಯೂ ಆಗುತ್ತಾ ಇಲ್ಲ? ಕಂಟಿನ್ಯೂ ಈಗ ಆದೇಶ ಕೊಟ್ಟರೆ ಇವತ್ತು ಅನಿರ್ದಿಷ್ಟಾವಧಿ ಅಂತ ಹೇಳಿದ್ರಲ್ವಾ, ನಡ್ರಿ ಹೇಳೋಣ. ಈಗ ಆದೇಶ ಕೊಟ್ಬಿಟ್ರೆ ಇವತ್ತು ಎಂಡು. ಆದೇಶ ಕೊಟ್ಟಿಲ್ಲ ಅಂದರೆ ಕಂಟಿನ್ಯೂಸ್ ಆಗಿ ಫಾರ್ಮ್ ಮಾಡಿ. ಸೊ ಒಂದು ಯಾಕಂದರೆ ನಮಗಲ್ಲಿ ಸತ್ಯಾಂಶ ಗೊತ್ತಾಗಬೇಕಲ್ಲ, ಇಷ್ಟು ದೊಡ್ಡ ಇದರಲ್ಲಿ ನಾವು ಯಾರೋ ಒಬ್ಬರು ತಿಳ್ಕೊಂಡೋಗಿ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಆದಂಥ ಎಕ್ಸ್ಪರ್ಟ್ ಕಮಿಟಿನ ಒಂದು ಮಾಡಿ, ಅಲ್ಲಿ ಇಂಜಿನಿಯರ್ ಇರ್ತಾರೆ, ಪ್ರಾಧಿಕಾರದವರು ಇರ್ತಾರೆ, ಎಲ್ಲ ಪಂಚಾಯತಿಯವರು ಇರ್ತಾರೆ, ಎಲ್ಲ ಸೇರಿ ಒಂದು ಕಮಿಟಿ ಮಾಡಿ ವಾಸ್ತವಾಂಶನ ತಿಳ್ಕೊಂಡು ವರದಿ ಕೊಡಿ ಅಂತ ಒಂದು ಕಮಿಟಿ ಮಾಡಿ ಕಳಿಸಿದಾಗ ಸೊ ಅದನ್ನೇನು ಮಾಡ್ತಾರೆ, ಯಾರು ಡೆವಲಪರ್ಸ್ ಆ್ಯಂಡ್ ಅದರ್ಸ್ ಹೋಗಿ ಮತ್ತು ಹೈಕೋರ್ಟಲ್ಲಿ ಅದಕ್ಕೆ ಕಮಿಟಿಗೆ ಸ್ಟೇ ತೆಗ್ತಾರೆ. ಅಷ್ಟೇ ಕಾಪತ್ತು ಕೊಡ್ತೀವಿ ಅಷ್ಟೇ ಸರ್. ಈಗ ಈ ನಮ್ಮ ಕಮಿಷನ್ ಏನು ಪ್ರಾಪರ್ಟಿ ಎಲ್ಲ ಇದೆ, ಸೊ ಇದರಲ್ಲಿ ಸತ್ಯಾಂಶನ ಒಂದು ನಮ್ಗೆ ವರದಿ ಮುಖಾಂತರ ಎಲ್ಲೋ ಗೊತ್ತಾಗೋದು. ನಮ್ಮ ಅಫಿಷಿಯಲ್ಗೆ ನನಗೆ ಹೆಂಗೆ ಗೊತ್ತಾಗಬೇಕು ಅಲ್ಲಾಗಿದೆ ಅನ್ನೋದು ನಮಗೆ ಹೋಗಿ ಪರಿಶೀಲನೆ ಮಾಡಿ ವಾಸ್ತವಾಂಶನ ಪರಿಶೀಲಿಸಿದಾಗ ತಾನೇ ನನಗೆ ಗೊತ್ತಾಗೋದು. ಆ ಥರ ಒಂದು ಕಮಿಟಿ ಮಾಡಿ ನಮ್ಮ ಕಮಿಷನರ್ ರೇಟಿಂದ ಮಾಡಿದಾಗ ಅದು ಹೈಕೋರ್ಟಲ್ಲಿ ನಮ್ಮ ಏನು ಪ್ರೊಸೀಡಿಂಗ್ಸ್ ಆಗಬಾರ್ದು ಅಂತ ನಮಗೊಂದು ಸ್ಟೇ ಕೊಡ್ತಾರೆ. ಆ ಕಾಪಿ ಸ್ಟೇ ಆರ್ಡ್ರನ್ನು ಕೊಡ್ತಾರೆ. ಇದೆ ಕೋರ್ಟ್ ಕೇಸು ಮತ್ತು ಇದು ನಿಮ್ಮ ಕಾಪಿ ಕೊಡ್ತೀವಿ ಬಂತ ಆಯಿತಾ. ಇದು ಯಾವಾಗ ಸ್ಟೇ ಕೊಡುತ್ತೆ ಅಲ್ಲಿ? ಇಲ್ಲಿವರೆಗೂ ಸ್ಟೇ ಇದೆ. ನೀವು ಚೆಕ್ ಮಾಡಿ ಆನ್ಲೈನ್ ಇವತ್ತು ತೆಗ್ದಿರಿ ಕಾಪಿ. ಯಾವುದು ಈಗ ನಾವೇನು ಕಮಿಟಿ ನಮ್ಮ ಕಮಿಷನ್ ಮಾಡಿದ್ರು ಇದ್ರ ಬಗ್ಗೆ ಎಲ್ಲ ಪರಿಶೀಲಿಸಿ ನಮ್ಗೆ ವರದಿ ತೊಗೊಂಡು ಅದ್ರ ಮೇಲೆ ತಾನೇ ಆ್ಯಕ್ಷನ್ ತೊಗೊಳಕ್ಕಾಗೋದು. ಒಂದು ಸರ್ತಿ ನಿಮ್ಮ ಹತ್ರ ಮಾಹಿತಿ ಇಲ್ಲದ್ರೆ ನಾವು ಆ್ಯಕ್ಷನ್ ತೊಗೊಳಕ್ಕಾಗಲ್ಲ. ಸೊ ಅದಕ್ಕೆ ಕಮಿಟಿ ಮಾಡಿ ವರದಿ ಕೊಡಿ ಅಂತ ಕೊಟ್ಟಾಗ ಆ ಕಮಿಟಿನೇ ವರದಿ ಕೊಡಬಾರ್ದು ಅನ್ನೋದಕ್ಕೆ ಆ ಒಂದು ಪ್ರೊಸೀಡಿಂಗ್ಸ್ಗೆ ಸ್ಟೇ ತಂದರು. 1585 ಕೇಸ್ ಬೇರೆ ಬೇರೆ ಇದು ಬೇರೆ ಕೇಸು ನಮ್ಮ ಅಂದರೆ ನಾವು ಹೋಗಿ ವೆರಿಫೈ ಮಾಡೋಕ್ಕೆ ನಮಗೆ ತಡೆಯಾಜ್ಞೆ
ಹೋಗಿ ಅಫಿಷಿಯಲ್ ಕಮಿಟಿ ಹೋಗಿ ಅಲ್ಲಿ ಏನಾಗಿದೆ ಅಂತ ಕಂಡುಹಿಡಿಯೋದಕ್ಕೂ ಕೂಡ ತಡೆಯಬೇಕು. ಸೊ ಹಾಗಾಗಿ ನಾವೇನಾಗುತ್ತೆ ಅಫಿಷಿಯಲ್ ಇದು ಒಂದು ಕೋರ್ಟ್ ಸ್ಟೇ ಇದ್ದಾಗ ನಾವು ಯಾರು ಹೋಗಿ ಅಲ್ಲಿ ಪರಿಶೀಲನೆ ಮಾಡಿ ರಿಪೋರ್ಟ್ ಪ್ರಾಪರ್ಟಿ ಇನ್ಫಾರ್ಮೇಷನ್ ಕೊಡ್ತೀನಿ. ಆ ಪ್ರಾಪರ್ಟಿ ಅದಾದ್ಮೇಲೆ ಇನ್ನೊಂದು ಕೋರ್ಟ್ ಕೇಸಲ್ಲಿ ಏನಾಗಿದೆ ಅಂತಂದರೆ ಒಂದು 13 ಸೈಟ್ಗಳ ಬಗ್ಗೆ ಇದೆ. ಅವರು ಸಿ ಎ ಸೈಟಲ್ಲಿ ಮನೆ ಕಟ್ಕೊಂಡಿದ್ದಾರೆ, ಇದು ಖಾತೆನ ತೆರವುಗೊಳಿಸಿ ಅಂತ ಹೋಗ್ತಾರೆ ಕೋರ್ಟ್ಗೆ ಹೋದಾಗ ಇವರು ಫಲಾನುಭವಿಗಳು ಹೋಗ್ತಾರೆ, ಡೆವಲಪರ್ ಹೋಗ್ತಾರೆ. ಕೋರ್ಟ್ ಒಂದು ಡೈರೆಕ್ಷನ್ಸ್ ಕೊಡುತ್ತೆ ಇಒ ಕೂಡ ನಾವು ಪಾರ್ಟಿಸಿಪೇಟ್ ಆದಾಗ ಅಲ್ಲಿ ಹೇಳಿದಾಗ ಇಒ ಕೋರ್ಟ್ಗೆ ಏನು ಡೈರೆಕ್ಷನ್ಸ್ ಕೊಡುತ್ತೆ, ಇಒಗೆ ಏನು ಡೈರೆಕ್ಷನ್ಸ್ ಕೊಡುತ್ತೆ. ನಿಮ್ಮ ಹಂತದಲ್ಲಿ ಪಿಟಿಷನರು ಮತ್ತು ರೆಸ್ಪಾಂಡೆಂಟ್ಸ್ ಇಬ್ಬರಿಗೆ ಕರೆದು ಅವರೆಲ್ಲ ದಾಖಲಾತಿಗಳನ್ನ ಪರಿಶೀಲಿಸಿ ನೀವು ಎನ್ಕ್ವೈರಿ ಮಾಡಿ ಅದನ್ನು ನೀವು ಡಿಸಿಷನ್ ತೊಗೊಳ್ಳಿ ಅಂತ ಡೈರೆಕ್ಷನ್ಸ್ ಕೊಡ್ತೀವಿ. ಹೌದು, ಡೈರೆಕ್ಷನ್ಸ್ ಕೊಡ್ತೀವಿ. ಡೈರೆಕ್ಷನ್ಸ್ ಈ ಕೇಸಲ್ಲಿ ಡೈರೆಕ್ಷನ್ಸ್ ಕೊಟ್ಟು ಆ ಸ್ಟೇನ ವೆಕೆಟ್ ಮಾಡಿಸುತ್ತೆ. ತೆರವುಗೊಳಿಸುತ್ತೆ ಅಂತ ಎಲ್ಲ ಕೊಟ್ಟಿರೋದು ಕಾಪಿ ಕೊಡ್ತೀನಿ ತೆರವುಗೊಳಿಸಿದ್ರೆ ಏನಂತ ಇಲ್ಲಿ ನೀವು ಪ್ರಾಪರ್ ಎನ್ಕ್ವೈರಿನ ಕಂಡಕ್ಟ್ ಮಾಡಿ ನೀವು ಅದನ್ನು ಕ್ರಮವಹಿಸಿ ಕಾನೂನು ರೀತಿ ಕ್ರಮವಹಿಸಿ ಅಂತ ಕೊಡ್ತಾರೆ. ತೆರವುಗೊಳಿಸಿ ಅಂತ ನಾನು ಕಾಪಿ ಮಾಡಿ ನಾನು ಪೂರ್ತಿ ಹೇಳ್ಬಿಡ್ತೀನಿ. ಈಗ ಕೊಟ್ಟಾಗ ಇಒ ಕೋರ್ಟಲ್ಲಿ ಕೇಸನ್ನು ಅದು ಮತ್ತೆ ಸ್ಟಾರ್ಟ್ ಮಾಡಬೇಕು. ಮಾತಾಡ್ಬೇಡ್ರಿ ಯಾರು. ಹಾಂ ಹೇಳಿ. ಆ ಥರ ಡೈರೆಕ್ಷನ್ಸ್ ಕೊಟ್ಟಾಗ ಏನಾಗಬೇಕಾಗುತ್ತೆ, ಮತ್ತೆ ಪಿಟಿಷನರ್ ಅಥವಾ ಈಗ ರೆಸ್ಪಾಂಡೆಂಟ್ ಬಂದು ಸುಮ್ಮನೆ ಕೋರ್ಟಿಂಗ್ ಆದೇಶ ಆಗಿದೆ ಇಲ್ಲಿ ಎನ್ಕ್ವೈರಿ ಬಂದು ಅವರು ಕೊಡ್ತಾರೆ. ಕೋರ್ಟಲ್ಲಿ ಇಲ್ಲಿ ಇಒ ಕೋರ್ಟಲ್ಲಿ ಪ್ರಾಸಿಕ್ಯೂಷನ್ ಕೋರ್ಟಲ್ಲಿ ಅಲ್ಲಿ ಪ್ರೊಸೀಡಿಂಗ್ಸ್ ಆಗುತ್ತೆ. ಫೈನಲಿ ಒಂದು ಇಲ್ಲಿಂದ ಆದೇಶ ಆದಾಗ ಆದೇಶ ಅಲ್ಲಿ ಏನು ಮಾಡ್ತೀವಿ ನಮ್ಮದೇನು ಆ 216 ನಮಗೆ ಇರೋದೇನು ಖಾತೆ ಏನಾದ್ರು ನಿಯಮ ಬಾಹಿರ ಅದೇ ಮಾಡಿದರೆ PDO ಅದನ್ನ ರದ್ದುಪಡಿಸೋಕ್ಕೆ ಅಧಿಕಾರ ಆಯ್ತು ಕೊಟ್ಟವ್ರೆ. ನಾವು ಅದನ್ನು ರದ್ದುಪಡಿಸೋಕ್ಕೆ ಆದೇಶ ಮಾಡ್ತೀವಿ ಅಕಸ್ಮಾತ್ ಎನ್ಕ್ವೈರಿಯಾಗಿ ಆದೇಶ ಆದರೆ. ಸೊ ಅದೇನಾದರೂ ರದ್ದುಪಡಿಸೋಕೆ ಆದೇಶ ಆದರೆ ಖಾತೆ ರದ್ದಾಗುತ್ತೆ. ಖಾತೆ ರದ್ದಾದ್ಮೇಲೆ ನೆಕ್ಸ್ಟ್ ಮುಂದಿನ ಕ್ರಮ ಏನಾಗಬೇಕು ಅದು ಕಾನೂನು ರೀತಿ ಆವಾಗ ಬೇರೆಯವ್ರಿಗೆ ನೀವು ಹೊಸದಾಗಿ ಬಂದರೆ ಇದು ಅವರಿದ್ದಾಗಲೂ ಮಿನಿಸ್ಟರ್ ಹತ್ರ ನೇರವಾಗಿ ಅವ್ರ ಕಡೆಯಿಂದ ಫೋನ್ ಮಾಡ್ತಿದ್ವಿ. ಅದೇನೋ ಅವರು ನಮ್ಮ ಟೈಮ ಏನೋ ಗೊತ್ತಿಲ್ಲ, ಅವರು ನಾವು ಫೋನ್ ಮಾಡಿಸಿದ್ದೀನೇ ಅವರು ನಮಗೊಂದು ಪತ್ರ ಕೊಡ್ತಾರೆ ಇವು ಅವರು ಯಾವಾಗ ನಾವು ಹೋರಾಟ ಮಾಡಿದ್ವಿ. ಈ ಪತ್ರ ಇದು ನೀವಲ್ಲ ಕುತ್ಕೊಂಡ್ಬಿಡ್ತೀವಿ. ಇದು ಕೊಡೋದು ಹಿಂದೆ ಇರೋಂಥ PDO ಇದನ್ನು ಕೊಡೋವಂಥದ್ದು ಹಿಂದೆ ಇರೋಂಥ ಇಒ ಸರ್. ಅವ್ರಿಗೆ ಖುದ್ದು ಪ್ರಿಯಾಂಕ್ ಖರ್ಗೆ ಸಾಹೇಬ್ರೆ ಫೋನ್ ಮಾಡಿ ಮಾತಾಡ್ತಾರೆ. ಇದು ನಾವು ಹೋರಾಟ ಮಾಡಿದ್ದೀನೇ ಆಗ್ತೀವಿ. ಅದಾದಮೇಲೆ ನೀವು ಬಂದು ನೀವು ಪರಿಶೀಲನೆ ಮಾಡಿ PDO ಅವ್ರಿಗೆ ಏನು ಮಾಡ್ತೀರಾ, ನಿಮ್ಮ ಕಡೆಯಿಂದ ಒಂದು ಪತ್ರ ಹಾಕ್ತೀರಾ. 7ನೇ ತಾರೀಕು 5ನೇ ತಾರೀಕು ಒಂದು ಪತ್ರ ಹಾಕ್ತೀವಿ. ನೋಡಿ ಈ ಪ್ರಾಪರ್ಟಿಗಳು ಕೋರ್ಟಲ್ಲಿ ಸ್ಟೇ ಇರುತ್ತೆ. ಸ್ಟೇನೂ ವೇಕೆಂಟ್ ಆಗಿದೆ ಸರ್, ಸ್ಟೇ ಇಲ್ಲ. ಈಗ ಅಧಿಕಾರಿಗಳು ಹೇಳ್ತಾ ಇದ್ದಿದ್ದು ಸ್ಟೇ ಇದೆ ಅಂತ ಹೇಳಿ. ಓಕೆ ಇದು ಅಂತ ನಾನು ಹೇಳ್ತೀನಿ. ಆಯ್ತು ಸರ್, ಬಸ್ ಅದು ಈಗ ಇಷ್ಟು ಮಾತ್ರ ಪ್ರಾಪರ್ಟಿಗಳಲ್ಲ ಸರ್, ಸುಮಾರು ಪ್ರಾಪರ್ಟಿಗಳಿಗೆ 348 ಪ್ರಾಪರ್ಟಿಗಳಲ್ಲಿ ಸ್ಟೇ ಇದೆ. ಇನ್ನು 1000ಕ್ಕೂ ಹೆಚ್ಚು CS ಐಟಿಗಳಿದೆ ಅಂತ ಹೇಳ್ಬಿಟ್ಟು ಮಾರ್ಕ್ ಮಾಡಿಬಿಟ್ಟು ಅವಾಗ 2022 ಮಾರ್ಕ್ ಮಾಡಿದ್ದಾರೆ. ಇವಾಗ ಇರೋಂಥದ್ದು 348 ಸ್ಟೇ ಇದೆ. 348 ಪ್ರಾಪರ್ಟಿ ಲೋಟಸ್ ಹೋಟೆಲ್ ಸಮೇತ 348 ಸ್ಟೇ ಇದೆ. 1000ಕ್ಕೂ ಹೆಚ್ಚು CS ಐಟಿಗಳು ಹಗರಣ ನಡೆದಿರುವಂಥದ್ದು. ಯಾವ ಥರ ಏನು ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ನೋಡಿ ಈ ಕೋರ್ಟ್ ಆದೇಶ ಇವು ಅವರು ಕಾರ್ಯನಿರ್ವಹಿಸ್ಬೋದು ಅಂತ ಹೇಳ್ಬಿಟ್ಟು 2022 ಇದು ನಿಮಗೆ ಇದು ಡೈರೆಕ್ಷನ್ಸ್ ಮಾಡ್ತಾರೆ. ಯಾವುದು ಕೇಸ್ ನಂಬರ್ 1585 ಅದು ಹೌದು ಸರ್, ಅದೇ ಏನು ಹೇಳಿ ಆಗ್ಬೋದು ಅವ್ರು ನಿಮಗೆ ಕಾರ್ಯನಿರ್ವಹಿಸ್ಬೋದು ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ ನಮ್ಮ ಕೋರ್ಟಿಗೆ. ಅದೇ ಹೇಳ್ತೀನಿ. ಹಾಂ ಓಕೆ ಸರ್. ಇದಾದಮೇಲೆ ಸರ್ ನಮ್ಮ ಯೋಜನಾ ಪ್ರಾಧಿಕಾರದವರು ಇದಕ್ಕೆ ಸಂಬಂಧಪಟ್ಟಂಗೆ ಅವರೂ ಪಾಪ ಕೇಸ್ ಓಡಾಡಿರ್ತಾರೆ ಸರ್. PDO ಅವರು ಲೋಟಸ್ ಕೇಸ್ ವಿಚಾರದಲ್ಲಿ 4 ಡೇಟ್ ಅಟೆಂಡ್ ಆಗಿದ್ವಿ ಹೈಕೋರ್ಟ್. ಅದು ನೆನ್ನೆ ಹೋಗಿ ಫಾಲೋಅಪ್ ಮಾಡಿದ್ದೀವಿ. ಆಮೇಲೆ ಲೋಟಸ್ ಹೋಟ್ಲಿಗೆ ಸಂಬಂಧಪಟ್ಟಂಗೆ ಸ್ಟೇ ವೇಕೆಂಟ್ ಆಗಿರುತ್ತಲ್ಲ, ನಕಲಿ ದಾಖಲೆಗಳು ಸೃಷ್ಟಿ ಮಾಡಿಬಿಟ್ಟು ಸ್ಟೇ ಕೊಟ್ಟಿರೋದು. ಯಾವುದೇ CS ಐಟಿಗೆ ಸ್ಟೇ ಕೊಡೋಂಗೇ ಇಲ್ಲ ಆ್ಯಕ್ಚುಲಿ. ಏನೋ ಆಗಿದೆ ಸರ್, ಇರಲಿ ಸರ್, ಪರವಾಗಿಲ್ಲ ಸರ್. ಇವ್ರು ಆಗಿದೆ ಸರ್, ಇವ್ರ ಕಡೆಯಿಂದ ಈ ಕೆಲಸ ಆಗಿದೆ. ಇಷ್ಟೆಲ್ಲ ಯೋಜನಾ ಪ್ರಾಧಿಕಾರದವ್ರು ಕಳಿಸಿ ನೀವು ಪತ್ರ ಬರೆದು ನಾವೊಂದು ಹೋರಾಟಕ್ಕೆ ಸಂಬಂಧಪಟ್ಟಂಗೆ ನಾವು ಬಂದು ನಿಮ್ಮ ಹತ್ರ ಮಾತಾಡಿಲ್ಲ ಅಂದರೂ ನಮ್ಮ ಸಂಘಟನೆ ಕಾರ್ಯಕರ್ತರು ಬಂದು ಮಾತಾಡಿದ್ರು. ನೀವು ರಿಯಾಕ್ಟ್ ಆಗಿ ಒಂದು ಪತ್ರ ಬರೆದಿದ್ದೀರಾ. ಮತ್ತು ನೀವು ಹಿಂದೆ ಇದ್ದಂಥ ಇಒ ಅವರು ಮಾಡಿದ್ದಾರೆ, ಯೋಜನಾ ಪ್ರಾಧಿಕಾರದವರು ಕೂಡ ಮಾಡಿದ್ದಾರೆ. PDO ಅವರು ಯಾಕೆ ಮಾಡಿದ್ದಾರೆ ನಾನು ಸ್ವಲ್ಪ ಮಾತಾಡ್ತೀನಿ. ಸೊ ಇದು ಕಲ್ಬಾಳು ಗ್ರಾಮ ಪಂಚಾಯತ್ನಲ್ಲಿ ಒಂದು ಲೇಔಟ್ ಇದೆ. ಹೌದು, ಇದೊಂದು ಅರೌಂಡ್ ನಾನು ಅಂದಾಜಿಗೆ ಹೇಳ್ತೇನೆ. ನನ್ನ ಫ್ಯಾಕ್ಟ್ಸನ್ನು ಯಾಕಂದ್ರೆ ನಾನು ಹೊಸ್ದಾಗಿ ಬಂದಿದ್ದೀನಿ, ನಾನು ಇನ್ನೂ ಡೀಟೇಲ್ ಫ್ಯಾಕ್ಟ್ಸನ್ನು ತಿಳ್ಕೊಬೇಕು. ಹೇಳಿ ಸರ್. ನನಗೆ ಇರೋ ಬೇಸಿಕ್ ಮಾಹಿತಿ ಜೊತೆಗೆ ನಮ್ಮ ಕೆಲವೊಂದು ಮಾಹಿತಿ ಕೊಡೋಕ್ಕೆ ಅದೊಂದು 500 ಎಕರೆ ಜಾಗದ ಒಂದು ಲೇಔಟ್. ಅದು ಪ್ಲ್ಯಾನ್ಗಳನ್ನ BMRDನ ತಗೊಂಡು ಸೊ ಆ ಪ್ಲ್ಯಾನ್ ಪ್ರಕಾರನೇ ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ. ಸೊ ಅದರಲ್ಲಿ ನಮಗೆ ಏನು ಬರುತ್ತೆ ಅಲ್ಲಿ CA ಜಾಗ ಮತ್ತು ಪಾರ್ಕ್ ಜಾಗ ಏನು ಬರುತ್ತೆ ಅದನ್ನು ನಮಗೆ ಅವರು ಪಂಚಾಯತಿಗೆ
ಸ್ಮಗ್ಲಿಂಗ್ ಲಿಸ್ಟ್ ರೀಡ್ ಮಾಡಿಕೊಟ್ಟು ನಮ್ಗೆ ಗುರ್ಸ್ಕೊಟ್ಟಾಗ ಅದು ನಮಗೆ ಹ್ಯಾಂಡ್ ಓವರ್ ತೊಗೊಂಡು ನಾವು ಅದನ್ನ ಪ್ರೊಟೆಕ್ಟ್ ಮಾಡೋದು ನಮ್ಮ ಕೆಲಸ. ಓಕೆ, ಸೊ ಅದರಲ್ಲಿ ನಮ್ಮದೇನು ಪಾರ್ಕದ ಮಾತ್ರ ಪ್ರೊಟೆಕ್ಟ್ ಮಾಡ್ತೀವಿ. ಸಿ ಎ ಜಾಗ ಅವ್ರ ಹ್ಯಾಂಡ್ ಓವರಲ್ಲಿ ಇರುತ್ತೆ. ಅವರೇ ಯಾರು ಹ್ಯಾಂಡ್ ಓವರ್? ಪ್ರಾಧಿಕಾರದ ಇರುತ್ತೆ, ಅವರೇನೇ ಡಿಸೈಡ್ ಮಾಡೋದು ಯಾರು ಕೊಡಬೇಕು ಅಂತ. ಪಾರ್ಕ್ ಜಾಗ ನಮ್ಗೆ ಬರುತ್ತೆ. ಡೀಟೇಲಾಗಿ ಹೇಳ್ತೀನಿ, ಜನರಲಾಗಿ ಹೇಳ್ತಾ ಇದ್ದೀನಿ. ಅಲ್ಲ ಸರ್, ಅವ್ರು ನಿಮ್ಗೆ ಡೈರೆಕ್ಷನ್ಸ್ ಮಾಡ್ತಾರೆ. ಹೇಳ್ತೀನಿ, ಆ ಡೈರೆಕ್ಷನ್ಸ್ ಕೊಟ್ಟಿದ್ದು ನನ್ನ ಇದೆಯಲ್ಲ ಕಾಪಿ. ಹೇಳಿ. ಸೊ ಇದು ಈ ಥರ ಅಲ್ಲಿ ಇನ್ನೂ ನಮಗೆ ಅದು ಈ ಬಗ್ಗೆ ಗೊಂದಲಗಳಿದ್ದಾಗ ಏನು ಅಲ್ಲೇನಾಯಿತು, ಪ್ಲಾನಲ್ಲಿ ಒಂದು ಪ್ಲಾನ್ ಕೊಟ್ಟು ಅದನ್ನು ಪ್ಲಾನ್ ಬದಲಾವಣೆ ಮಾಡಿದ್ದಾರೆ ಅನ್ನೋದರಿಂದ ಈಗ ಪ್ಲಾನ್ ಬದಲಾವಣೆ ಮಾಡಿದ್ದಾರೆ, ಮತ್ತು ಅಲ್ಲೇನೋ ಸಿ ಎ ಜಾಗನೆಲ್ಲ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಈ ಥರ ಎಲ್ಲ ಇಶ್ಯೂಸ್ ಇದ್ದಾಗ ಎಲ್ಲ ಕರೆಸ್ಪಾಂಡೆನ್ಸ್ ಆಗಿದೆ. ಈಗಿಂದಲ್ಲ, ಆಗ್ಲಿಂದಲೂ ಕರೆಸ್ಪಾಂಡೆನ್ಸ್ ಆಗಿ ನಮ್ಮ ಆಯುಕ್ತಾಲಯಕ್ಕೂ ಕೂಡ ಇದು ಕರೆಸ್ಪಾಂಡೆನ್ಸ್ ಡೀಟೇಲ್ಸ್ ಹೋಗಿದೆ. ಆದೇಶದ ಮೇಲೆ ಇದಾಗಬೇಕು. ಒಂದು ನಿಮಿಷ ಸರ್, ನೀವೇ ಇದ್ದೀರಾ, ಅದೇನೇ ನಾವೇ ನಡೆಸಬೇಕು ನೆಕ್ಸ್ಟು. ಸರ್ ಈಗ ನಾನು ಹೇಳೋಂಥದ್ದೇನೆಂದರೆ ಇದನ್ನು 2022ರಲ್ಲಿ ಆಗಿರೋಂಥದ್ದು. ಯಾಕೆ ನಡೆಸಿಲ್ಲ ಅಂತ ಕೇಳ್ತಾಯಿದ್ರೆ ಗೊತ್ತು, ಇದುವರೆಗೂ ಯಾಕೆ ಆಗಿಲ್ಲ ಅಂತ. ಎಷ್ಟು ಬೇಜಾರಾಗುತ್ತೆ ನಮ್ಮ ಪ್ಲೇಸಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ. ನಾನು ಹೇಳೋಂಥದ್ದೇನೆಂದರೆ ಯಾವನೋ ಒಬ್ಬ ಹೋರಾಟಗಾರ ಸದಾನಂದ ಅಂತ ಹೇಳ್ಬಿಟ್ಟು ಒಂದು ಮೆಂಬರ್ ಹೋರಾಟಗಾರ ಬಂದ್ಬಿಟ್ಟು ನೆಕ್ಸ್ಟು ಇವ್ರು ಫೇವರಾಗಿ ಕೆಲಸ ಮಾಡ್ತಾನಂದರೆ ಲೆಕ್ಕ ಹಾಕ್ಕೊಳ್ರಿ ಯಾವ ಮಟ್ಟಕ್ಕಿದೆ ಅಂತ. ಈಗ ನಾವು ಯಾರ ಬಗ್ಗೆ ನಾವು ಮಾತಾಡೋದು ಬೇಡ. ಹಿಯರಿಂಗ್ ಸ್ಟಾರ್ಟ್ ಮಾಡ್ತೀವಿ. ಒಂದು ನಿಮಿಷ ಸರ್, ಈಗ ನನಗೆ ನೀವು ನೆಕ್ಸ್ಟ್ ಇಯರಿಂಗ್ ಮಾಡಿಕೊಡ್ರಿ, ಅಥವಾ 30 ಡೇಸ್ ಆದಮೇಲೆ ಕೊಡಿ ನನಗೆ, ಅಥವಾ 40 ಡೇಸ್ ಆದಮೇಲೆ ಕೊಡಿ, 100 ಡೇಸ್ ಆದಮೇಲೆ ಕೊಡಿ. ಈ 12 ಪ್ರಾಪರ್ಟಿಗಳು ಒತ್ತುವರಿ ತೆರವಾಗೋ ತನಕ ಇಲ್ಲಿಂದ ಹೇಳೋದು. ಅಲ್ಲ ಅಷ್ಟೇ ಸರ್, ನಾವು ಘೋಷಣೆ ಹಾಕಲ್ಲ. ಕೋರ್ಟ್ ಪ್ರೊಸೀಡಿಂಗ್ಸ್ಗೆ ಹೇಳ್ಬೋದಷ್ಟೇ ಹೊರತು 100% ಇದನ್ನ ಒಂದು ನಿಮಿಷ 14ನೇ ತಾರೀಕು 1ನೇ ತಿಂಗಳು ಇವ್ರು ಹಾಕಿ 4ನೇ ತಿಂಗಳಲ್ಲೇ 2022 4ನೇ ತಿಂಗಳಲ್ಲೇ ಇವು ಆಫೀಸಿಗೆ ಬಂದರು, ಇಲ್ಲಿ ತನಕ ಕ್ರಮ ಕೈಗೊಂಡಿಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಲಾಸ್ಟ್ ಇಯರೇ ಪ್ರಿಯಾಂಕ್ ಖರ್ಗೆ ಸಾಹೇಬರು ಗರಂ ಆಗ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಯಾಕೆ ಅವ್ರ ಮೇಲೆ ನೀವು ಏನಾದರೂ ಮಾಡಿ ಸರ್, ನಮಗೆ ಒತ್ತುವರಿ ತೆರವಿಗೆ PDO ಸಾಹೇಬರು ಆದೇಶ ಮಾಡಿಕೊಡೋ ತನಕ ನಾವು ಇಲ್ಲಿಂದ ಹೇಳ್ತೀರಾ. ಇದೇ 12 ಪ್ರಾಪರ್ಟಿ, ಇದು ಬಿಟ್ಬಿಡಿ, ಸ್ಟೇ ಇಲ್ದಿರ ಇರೋಂಥ ಪ್ರಾಪರ್ಟಿಗಳೈತೆ, ಅದನ್ನ ಇದು ಮಾಡಿ ಅದೇನಾಯ್ತು ಲಿಸ್ಟ್ ಟ್ರೇಸ್ ಮಾಡಿ ಒತ್ತುವರಿ ತೆರವಿಗೆ ಆದೇಶ. ಅಲ್ಲ ಇದನ್ನೇ ಈಗ ಸರ್ ದಯವಿಟ್ಟು ಆ್ಯಕ್ಷನ್ ಆಗ್ಬೇಕು ಸರ್, ಇಲ್ಲಿಂದ ಎದ್ದೋಗಲ್ಲ. ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. ಘೋಷಣೆಗಳು ಹಾಕ್ಬೇಡಿ. ತಾಲೂಕು ಪಂಚಾಯಿತಿ ಆಫೀಸ್ ಎದುರು ಅಂದರೆ ಇಒ ಆಫೀಸ್ ಎದುರು ಇವತ್ತು ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಅನಿರ್ದಿಷ್ಟಾವಧಿ ಹೋರಾಟ. ಕಾರಣ ಏನಂದರೆ ನಮ್ಮ ಕಲ್ಲುಬಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಿರ್ಮಾಣ್ ಶೆಲ್ಟರ್ಸ್, ನಿಸರ್ಗ ಲೇಔಟ್, ಇಲ್ಲಿ ನಡೆದಿರೋಂಥ ಅಕ್ರಮಗಳು, CA ಸೈಟ್ಗಳು ಒತ್ತುವರಿ ತೆರವು ಮಾಡಬೇಕಾಗಿತ್ತು, ಇಲ್ಲಿ ತನಕ ಮಾಡಿಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಹೋರಾಟ ಮಾಡಿದ್ಮೇಲೆ 4 ದಿನ ಟೈಮ್ ಕೊಟ್ಟಿದ್ದೀವಿ. 4 ದಿನದಲ್ಲಿಗೆ ನಮ್ಗೆ ನ್ಯಾಯ ಸಿಗಬೇಕು, ಎಲ್ಲ ಅಕ್ರಮ ಕಟ್ಟಡಗಳು ಒತ್ತುವರಿ ತೆರವಾಗಬೇಕು ಅಂತ ಹೇಳ್ಬಿಟ್ಟು ನಾವು ಟೈಮ್ ಕೇಳಿದ್ವಿ. ಇದಕ್ಕೆ ಸಂಬಂಧಪಟ್ಟಂಗೆ ಸರಿ ಆಯಿತು, ಎಲ್ಲದಕ್ಕೂ ನಾವು ನಿಮ್ಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದವ್ರು ನಾವು PDO ಅವರು. ನಾವು ಪ್ರತಿಭಟನೆ ಮಾಡಿದ ನೆಕ್ಸ್ಟ್ ಡೇಯಿಂದ ರಜೆ ಹಾಕಿದ್ದಾರೆ, 10 ದಿನ ರಜೆ ಹಾಕಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಮಾನ್ಯ ಆನೇಕಲ್ ಯೋಜನಾ ಪ್ರಾಧಿಕಾರದ ಅಧಿಕಾರಿಗಳು ಈ ಕೂಡಲೇ ಡೆಮಾಲೇಷನ್ ಮಾಡಬೇಕು, ಕೋರ್ಟ್ ಆದೇಶ ಆಗೈತಿ ಡೆಮಾಲೇಷನ್ ಮಾಡಬೇಕು ಅಂತ, ಕೋರ್ಟಿಂದ ಡೆಮಾಲೇಷನ್ ಮಾಡಬೇಕು ಅಂತ ಆದೇಶ ಆಗಿದೆ. ಅದಾದಮೇಲೆ ಅವ್ರು ಸ್ಟೇ ಹಾಕಿದ್ರು, ಸ್ಟೇ ಕೂಡ ವೇಕೆಂಟ್ ಆಗೈತಿ. ಇದಾದಮೇಲೆ ಆನೇಕಲ್ ಯೋಜನಾ ಪ್ರಾಧಿಕಾರದವ್ರದ್ದು ಕೂಡ ಆದೇಶ ಆಗೈತೆ, ಇಒ ಅವ್ರದ್ದು ಕೂಡ ಆದೇಶ ಆಗೈತೆ. ಒಂದು ಡೇಟ್ ಫಿಕ್ಸ್ ಮಾಡಿ ಒತ್ತುವರಿ ತೆರವು ಮಾಡಬೇಕು. ಯಾಕಂದರೆ ಅಕ್ರಮ ಕಟ್ಟಡಗಳು, CA ಸೈಟು ಅಕ್ರಮ ಕಟ್ಟಡಗಳು. ಇದಕ್ಕೆ ಸಂಬಂಧಪಟ್ಟಂಗೆ ಇವರು PDO ಅವರು ಕಾರ್ಯನಿರ್ವಹಿಸದೇ ಇರೋದನ್ನ ಖಂಡಿಸಿ FIR ಆಗಬೇಕಾಗಿತ್ತು, FIRನೇ ಆಗೈತಿ. ಈಗ ಆರೋಪಿಗಳನ್ನ ಕೂಡ ಅರೆಸ್ಟ್ ಮಾಡ್ತಾ ಇದ್ದಾರೆ. PDO ಅವರು ಅಕ್ರಮ ಕಟ್ಟಡಗಳನ್ನ ಒತ್ತುವರಿ ತೆರವು ಮಾಡದೇ ಇರೋದನ್ನ ಮತ್ತು ಎಲ್ಲೋ ಒಂದು ಕಡೆ ಹಬ್ಬಗಳ ಜೊತೆ ಕೈ ಜೋಡಿಸಿದ್ದಾರೆ ಅನ್ನೋ ಒಂದು ಶಂಕೆ ನಮ್ಗೆ ಬಂದಿರೋದ್ರಿಂದ ಇವತ್ತು ಆದೇಶ ಆಗೋ ತನಕ ಏನೋ ನಮ್ಮ CA ಸೈಟು ಒತ್ತುವರಿ ತೆರವಾಗೋ ತನಕ, ಮತ್ತು ಅವ್ರ ಮೇಲೆ ಒತ್ತುವರಿ ಮಾಡ್ಕೊಂಡು ನಕಲಿ ದಾಖಲೆಗಳು ಸೃಷ್ಟಿ ಮಾಡಿರೋಂತಹ ಶಶಿ ಪಾಟೀಲು ಮತ್ತು ಲಕ್ಷ್ಮೀನಾರಾಯಣು, SM ಪಾಟೀಲು ಇವ್ರ ಮೇಲೆ FIR ದಾಖಲಾಗೋ ತನಕ ಅನಿರ್ದಿಷ್ಟಾವಧಿ ಹೋರಾಟ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತಿಗೆ ಕಂಟಿನ್ಯೂ ಆಗುತ್ತಾ ಇಲ್ಲ ಕಂಟಿನ್ಯೂ ಈಗ ಆದೇಶ ಕೊಟ್ಟರೆ ಇವತ್ತಿಗೆ ಅನಿರ್ದಿಷ್ಟಾವಧಿ ಅಂತ ಹೇಳಿದ್ರಲ್ವಾ, ನಡ್ರಿ ಹೇಳೋಣ. ಈಗ ಆದೇಶ ಕೊಟ್ಬಿಟ್ರೆ ಇವತ್ತು ಎಂಡು. ಆದೇಶ ಕೊಟ್ಟಿಲ್ಲ ಅಂದರೆ ಕಂಟಿನ್ಯೂಸ್ ಆಗಿ ಯಾರು ಸರ್ ಅಲ್ಲಿ ನಡೆದಿರೋ ಅಂಥದ್ದು 30 ವರ್ಷಗಳಿಂದ ಹಗರಣಗಳು ನಡೀತಾ ಇರೋಂಥದ್ದು. ಒಂದು ಖಾತೆಗೆ ಇಷ್ಟು ಲಕ್ಷ ಅಂತ ದುಡ್ಡು ಕೊಡೋದು,